ಗುರು ಬ್ರಹ್ಮ ಗುರುರ್ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಸಂಸ್ಕೃತದ ಪ್ರಸಿದ್ಧ ಶ್ಲೋಕ. ನಮ್ಮ ಹಿಂದೂ ಸನಾತನ ಧರ್ಮದಲ್ಲಿ ಮುಖ್ಯವಾದಂಥ ದೇವರುಗಳು ಬ್ರಹ್ಮ, ವಿಷ್ಣು, ಮಹೇಶ್ವರ. ಸೃಷ್ಟಿಕರ್ತ ಬ್ರಹ್ಮ, ಲಯಕರ್ತ ಶಿವ, ಸ್ಥಿತಿಕರ್ತ ಮಹಾವಿಷ್ಣು. ಎಂತಹ ಮುಖ್ಯವಾದಂಥ ಜವಾಬ್ದಾರಿಗಳನ್ನು ಹೊತ್ತಿದ್ದಾರೆ. ಅಂತಹ ದೇವರಿಗೆ ಹೋಲಿಸ್ತಾ ಇದ್ವಿ ನಾವು ಗುರುಗಳನ್ನು. ಗುರು ಎಂದರೆ ಈ ಎಲ್ಲ ಒಂದು ಕರ್ತವ್ಯಗಳನ್ನು ನಿಭಾಯಿಸುವಂಥವನು. ಸೃಷ್ಟಿ, ಸ್ಥಿತಿ, ಲಯ. ಯಾವುದರ ಸೃಷ್ಟಿ, ಏನು ಸ್ಥಿತಿ, ಯಾವ ಲಯ, ಇದೆಲ್ಲದರ ಬಗ್ಗೆ ಚಿಂತನೆ ಮಾಡೋದಾದರೆ ಸ್ನೇಹಿತರೆ, ಈ ದಿನ PMC ಕನ್ನಡ ವಾಹಿನಿಯ ಸ್ವಾಧ್ಯಾಯ ಯೋಗದ ಕಬೀರರ ಆತ್ಮಜ್ಞಾನ ಸಂದೇಶಗಳು ಮಾಲಿಕೆಯಲ್ಲಿ 5ನೇ ಸಂಚಿಕೆಗೆ ತಮ್ಮೆಲ್ಲರಿಗೂ ಸ್ವಾಗತ. ಕಬೀರರ ದೋಹೆಗಳು ಅತ್ಯಂತ ಅರ್ಥಪೂರ್ಣವಾಗಿರುತ್ತವೆ. ಎಲ್ಲರಿಗೂ ಅರ್ಥವಾಗುವ ಹಾಗಿದ್ದರೂ ನಿಗೂಢವಾದ ಅರ್ಥಗಳನ್ನು ಹೊಂದಿರುತ್ತೆ. ಸಹಜವಾಗಿ ಆಡು ಭಾಷೆಯಲ್ಲಿ ಬರೆದಿರುವಂಥ ದೋಹೆಗಳು. ಕಬೀರರು ಬಹಳಷ್ಟು ದೋಹೆಗಳನ್ನು ಬರೆದಿದ್ದಾರೆ. ಅದರಲ್ಲಿ ಗುರುಮಹಿಮೆಯ ಬಗ್ಗೆ ದೋಹೆಗಳು ಬಹಳಷ್ಟು ಬರೆದಿದ್ದಾರೆ. ಕೆಲವೊಂದನ್ನು ಈ ದಿನ ನಿಮ್ಮ ಜೊತೆ ನಾನು ಹಂಚ್ಕೊಳ್ತೇನೆ. ಗುರು ಅಂದರೆ ಯಾರು, ಏನು, ಹೇಗೆ, ಇದೆಲ್ಲದರ ಬಗ್ಗೆ ಕೂಲಂಕುಷವಾಗಿ ಕಬೀರರ ದೋಹೆಗಳಲ್ಲಿ ನಾವು ಕಾಣಬಹುದು. ಗುರುವನ್ನು ಕೇವಲ ಮಾನವನೆಂದು ತಿಳಿಯುವವನೇ ಅಂಧ. ಗುರುವನ್ನು ಕೇವಲ ಮಾನವನೆಂದು ತಿಳಿಯುವವನೇ ಅಂಧ. ಮಹಾದುಃಖಿ ಅವ ಸಂಸಾರದಲ್ಲಿ ಮುಂದೆ ಯಮನ ಬಂಧ ಕಬೀರ, ಮುಂದೆ ಯಮನ ಬಂಧ. ಗುರುವನ್ನು ನಮ್ಮ ನಿಮ್ಮ ಹಾಗೆ ಕೇವಲ ಒಬ್ಬ ಮಾನವ ಅಂತ ತಿಳ್ಕೊಂಡ್ರೆ ಅವನೊಬ್ಬ ದೊಡ್ಡ ಮೂರ್ಖ. ಅದಕ್ಕೆ ಹೇಳಿದ್ದು ಗುರು ಬ್ರಹ್ಮ ಗುರು ವಿಷ್ಣು ಗುರು ಮಹೇಶ್ವರ ಗುರುದೇವೋ ಮಹೇಶ್ವರ ಅಂತ. ಈ ತ್ರಿಮೂರ್ತಿಗಳ ಶಕ್ತಿಯೆಲ್ಲವೂ ಗುರುಗಳಲ್ಲಿದೆ. ಗುರು ಎಂದರೆ ಒಂದು ಬೆಳಕು. ಗು ಎಂದರೆ ಬೆಳಕು, ರು ಎಂದರೆ ದಾರಿ. ಆ ಬೆಳಕಿನಲ್ಲಿ, ಆ ದಾರಿಯಲ್ಲಿ ನಮ್ಮನ್ನು ಕರೆದುಕೊಂಡು ಹೋಗುವಂಥದ್ದು. ಏನದು ಬೆಳಕು? ಜ್ಞಾನ. ಆ ಜ್ಞಾನವೆಂಬ ಈ ಕತ್ತಲಿನಿಂದ ಜ್ಞಾನವೆಂಬ ಬೆಳಕಿನ ಕಡೆಗೆ ಕರೆದುಕೊಂಡು ಹೋಗುತ್ತಾರೆ ಗುರುಗಳು. ಯಾವುದು ಜ್ಞಾನ, ಯಾವುದು ಅಜ್ಞಾನ, ಯಾವುದು ಶಾಶ್ವತವಾದ ಜ್ಞಾನವೋ ಅದೇ ಜ್ಞಾನ ಅಂತ ಶ್ರೀಕೃಷ್ಣ ಪರಮಾತ್ಮ ಭಗವದ್ಗೀತೆಯಲ್ಲಿ ಹೇಳ್ತಾನೆ. ಶಾಶ್ವತವಾದ ಜ್ಞಾನ ಯಾವುದು? ನಾವು ಯಾವ ಜ್ಞಾನವನ್ನು ಸಂಪಾದಿಸ್ತೀವೋ, ಯಾವ ಜ್ಞಾನ ನಮ್ಮ ಜೊತೆ ಜನ್ಮ ಜನ್ಮಾಂತರಕ್ಕೂ ಬರುತ್ತೋ, ಎಲ್ಲ ಲೋಕಗಳಿಗೂ ಪ್ರಯಾಣ ಮಾಡುವಾಗ ನಮ್ಮ ಜೊತೆ ಇರುತ್ತೋ, ಅಂತಹ ಶ್ರೇಷ್ಠವಾದ ಜ್ಞಾನ ಅದುವೇ ಆತ್ಮಜ್ಞಾನ. ಗುರು ಎಂದರೆ ನಮಗೆಲ್ಲರಿಗೂ ನೆನಪಾಗುವಂಥದ್ದು ನಮ್ಮೆಲ್ಲರ ಪ್ರೀತಿಯ ಗುರುಗಳಾದಂಥ ಬ್ರಹ್ಮರ್ಷಿ ಪಿತಾಮಹ ಸುಭಾಷ್ ಪತ್ರಿಜಿಯವರು. ಈ ಸಂಚಿಕೆಯನ್ನು ಅವರಿಗೆ ಅರ್ಪಿಸೋಣ. ಅವರಿಗೆ ವಂದಿಸುತ್ತಾ ಈ ಕಾರ್ಯಕ್ರಮವನ್ನು ವೀಕ್ಷಿಸ್ತಾ ಇರೋ ತಮ್ಮೆಲ್ಲರಿಗೂ ನಾನು ಧನ್ಯವಾದವನ್ನು ಹೇಳ್ತೇನೆ. ಹಾಗೆ ಈ ಅವಕಾಶ ಕೊಟ್ಟಿರೋ PMC ಕನ್ನಡ ವಾಹಿನಿಗೂ ನಾವು ಧನ್ಯವಾದಗಳನ್ನ ತಿಳಿಸಲೇಬೇಕು. ಒಬ್ಬ ಶ್ರೇಷ್ಠ ಗುರು ಅಂದರೆ ಹೇಗಿರ್ತಾನೆ?
ಉತ್ತಮರಾದಂಥ ಶಿಷ್ಯರನ್ನು ತಯಾರು ಮಾಡ್ತಾನೆ ಅಲ್ವಾ. ಆದರೆ ಒಬ್ಬ ಮಹಾನ್ ಗುರು ಮಾತ್ರ ಶಿಷ್ಯರನ್ನು ಮತ್ತೂ ಗುರುವಾಗಿ ತಯಾರು ಮಾಡ್ತಾರಂತೆ, ಮತ್ತೊಬ್ಬ ಗುರುವಾಗಿ. ಅಂತಹ ಮಹಾನ್ ಗುರುಗಳು ನಮ್ಮ ಪತ್ರಿಜಿಯವರು ಅಂತ ಹೇಳ್ಬೋದು. ಅವರು ಶಿಷ್ಯಕೋಟಿಯನ್ನು ಸಿದ್ಧ ಮಾಡಲಿಲ್ಲ, ಅವರು ಸಿದ್ಧ ಮಾಡಿದ್ದೆಲ್ಲರನ್ನೂ ಗುರುಗಳನ್ನೇ. ಎಲ್ಲ ಶಿಷ್ಯಕೋಟಿಯರು ಯಾರು ಬಂದರೂ ಅವ್ರನ್ನೆಲ್ಲ ಗುರುಗಳನ್ನೇ ಮಾಡಿದ್ರು. ಅದಕ್ಕೆ ಎಲ್ಲರನ್ನೂ ಮಾಸ್ಟರ್ಸ್ ಅಂತ ಕರೆದ್ರು. ಈ ದಿನ ಒಂದು ಸರಿಯಾದ ಧ್ಯಾನ ಜ್ಞಾನ ಅನ್ನೋದು ಸಿಗೋದಂದರೆ ನಮ್ಮ PSSMಲ್ಲಿ. ಬೇರೆ ಯಾವುದೇ ಒಂದು ನಾವು ಧ್ಯಾನ ತರಗತಿಗಳು ಧ್ಯಾನಗಳು ಅಂತ ಹೋದಾಗ ಸೀಮಿತವಾದ ಜ್ಞಾನ ಸಿಗುತ್ತೆ. ಆದರೆ ಇಲ್ಲಿ ನಮ್ಮ ಪತ್ರಿಜಿಯವರು ಅದ್ಭುತವಾದ ವಾಕ್ ಸ್ವಾತಂತ್ರ್ಯ ಕೊಟ್ಬಿಟ್ಟಿದ್ದಾರೆ ನಮಗೆ, ಮಾಸ್ಟರ್ಸ್ಗೆ ಎಲ್ಲರಿಗೂ. ಆದ್ದರಿಂದ ಹೇಗಿದೆ ಅಂತಂದರೆ ಯಾವುದೇ ಒಂದು ಧರ್ಮ, ರಾಷ್ಟ್ರ, ಜಾತಿ ಯಾವ ಭೇದವೂ ಇಲ್ಲದೆ ಪ್ರಪಂಚದಾದ್ಯಂತ ಇರುವಂಥ ಎಲ್ಲ ಒಂದು ವಾಗ್ಮಯ ಪ್ರಪಂಚದಲ್ಲಿ ಏನೆಲ್ಲ ಆಧ್ಯಾತ್ಮಿಕ ಗ್ರಂಥಗಳಿದೆ, ನಾವು ಹೇಳ್ತೀವಲ್ಲ ನ್ಯೂ ಏಜ್ ಸ್ಪಿರಿಚುವಲ್ ಬುಕ್ಸ್ ಅಂತ, ಆ ಥರ ಯಾವುದೆಲ್ಲ ಇದೆ ಎಲ್ಲವನ್ನು ತೆರೆದ ಹಸ್ತದಿಂದ ಸ್ವಾಗತಿಸಿ ಎಲ್ಲವನ್ನೂ ಅಧ್ಯಯನ ಮಾಡಿ ಎಲ್ಲವನ್ನೂ ಹೇಳಿ ಎಲ್ಲರಿಗೂ ಅಂತ ಪೂರ್ತಿ ವಾಕ್ ಸ್ವಾತಂತ್ರ್ಯ ಕೊಟ್ಬಿಟ್ಟಿದ್ದಾರೆ ನಮಗೆ. ಈ ರೀತಿ ಮುಕ್ತ ಸ್ವಾತಂತ್ರ್ಯ ಇರೋದರಿಂದ ಈ ದಿನ ನಮ್ಮ ಸಂಸ್ಥೆಯಲ್ಲಿ ಜ್ಞಾನ ಅನ್ನೋದು ಹೆಚ್ಚು 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 ಬೆಳೀತಾನೆ ಹೋಗ್ತಾ ಇದೆ. ನಾವಿನ್ನೂ ಆಧ್ಯಾತ್ಮಿಕತೆಯಲ್ಲಿ ಆಳವಾದ ಅಧ್ಯಯನ ಮಾಡ್ತಾನೆ ಹೋಗ್ತಾ ಇದ್ದೀವಿ. ಹಾಗೆ ಇನ್ನೂ ಶಿಷ್ಯಂದರು ಅಂತ ಹೇಳೋದಕ್ಕಿಂತ ಪಿರಮಿಡ್ ಮಾಸ್ಟರ್ಸು ಮತ್ತು 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 ತಯಾರಾಗ್ತಾನೇ ಇದ್ದಾರೆ. ಈ ಸರಪಳಿ ನಿಲ್ಲೋದಿಲ್ಲ. ಹಾಗೆ ಒಬ್ಬ ಗುರುವಾದವನು ಉತ್ತಮ ಗುರುವನ್ನೇ ತಯಾರು ಮಾಡಬೇಕಂತೆ. ಗುರು ಹೇಗಿರಬೇಕಂದ್ರೆ ಇನ್ನೊಂದು ದೋಹೆಯಲ್ಲಿ ಹೇಳ್ತಾರೆ, ಗುರು ಮಹಿಮೆಯ ಗರಿಮೆಯನು ಜನರೇನ ಬಲ್ಲರು, ಹರಿಮುನಿದರೆ ಗುರು ಪೊರೆಯುವನೈ, ಗುರು ಮುನಿದರೆ ಗತಿಯಾರು ಕಬೀರ, ಗುರು ಮುನಿದರೆ ಗತಿಯಾರು. ನಾವೆಲ್ಲ ಹೇಳ್ತಿರ್ತೀವಿ, ಜನಸಾಮಾನ್ಯರಲ್ಲಿ ಭಕ್ತಿ ಮಾರ್ಗದಲ್ಲಿರೋರಿಗೆ ಇದು ಹೆಚ್ಚು. ದೇವರು ಮುನ್ಸ್ಕೊಂಡ್ಬಿಟ್ಟಿದ್ದಾನೆ, ದೇವ್ರು ಯಾಕೋ ಕಣ್ಣು ಬಿಟ್ಟಿಲ್ಲ, ನಮಗೆ ಹಾಗಾಯಿತು ಹೀಗಾಯಿತು ತೊಂದರೆ ಆಯಿತು, ಅಷ್ಟು ಕಷ್ಟ ಆಯಿತು, ಎಷ್ಟೊಂದು ಪೂಜೆ ಪುನಸ್ಕಾರ ಹೋಮ ಹವನ ಎಲ್ಲ ಮಾಡಿದ್ವಿ ಅಂತ ನಾವು ಕೇಳ್ತಾ ಇರ್ತೀವಿ. ಹಾಗಾದರೆ ದೇವರು ಮುನಿಸ್ಕೊಳ್ತಾನಾ? ಅದು ಬೇರೆ ವಿಷಯ. ಆದರೆ ತಾವು ನಂಬಿದ ದೇವರು, ನೀವು ನಂಬಿರೋಂಥ ದೇವರು ನಿಮ್ಮನ್ನು ಕೈ ಬಿಟ್ಟರೂ ಕೂಡ ಗುರು ಬಿಡೋದಿಲ್ಲಂತೆ. ಏನು ಮಾಡ್ತಾನೆ ಗುರು? ಯಾರ್ಯಾರು ದೇವರು ಅವ್ರನ್ನ ಕೈ ಬಿಟ್ಟಿದ್ದಾರೆ ಅಂತ ಅಂತಾರೋ ಅವ್ರನ್ನೂ ಕೂಡ ಕೈ ಹಿಡಿದೆತ್ತಿ ನಡೆಸಿ ಅವರಿಗೆ ತಮ್ಮ ದಾರಿಯಲ್ಲಿ ಸಾಗೋದಕ್ಕೆ ಒಂದು ಬೆಳಕನ್ನು ಚೆಲ್ಲಿ ಸಹಕರಿಸಿ ಅವರಲ್ಲಿರೋ ಒಂದು ಸಮಸ್ಯೆಗಳಿಗೆ ಪರಿಹಾರವನ್ನು ನೀಡ್ತಾ ಅವರನ್ನು ಒಬ್ಬ ಶ್ರೇಷ್ಠ ಮಾರ್ಗದರ್ಶಿಯಾಗಿ ಗುರುವಾಗಿ ರೂಪಿಸ್ತಾನೆ. ಆದರೆ ಶಿಷ್ಯನಲ್ಲಿ ಅದಕ್ಕೆ ಶ್ರದ್ಧೆ ಇರಬೇಕು. ಬಹಳಷ್ಟು ಪರೀಕ್ಷೆಗಳನ್ನು ಕೊಡ್ತಾರೆ ಗುರುಗಳು. ಒಬ್ಬ ಉತ್ತಮವಾದಂಥ ಗುರು ಏನು ಮಾಡ್ತಾನೆ, ಬಹಳಷ್ಟು ಪರೀಕ್ಷೆಗಳನ್ನ ಕೊಡ್ತಾರೆ. ನಾವು ಹೇಳ್ತಿರ್ತೀವಿ, ನಾವೇನಾದರೂ ಡಿಸೈಡ್ ಮಾಡಿದ್ರೆ ನಮಗೆ ಮಾಸ್ಟರ್ಸ್ ಟೆಸ್ಟ್ ಕೊಡ್ತಾರೆ, ಬಹಳ ಕಠಿಣವಾದ ಟೆಸ್ಟ್ಗಳನ್ನೇ ಕೊಡ್ತಾರೆ. ನಾವು ಧ್ಯಾನ ಸಾಧನೆಯಲ್ಲಿರೋರಿಗೆ ಇದು ಎಕ್ಸ್ಪೀರಿಯನ್ಸ್ ಆಗಿರುತ್ತೆ. ನಾನು ಹೀಗೆ ಅಂದ್ಕೊಂಡೆ, ತಕ್ಷಣ ಸಿಚುವೇಶನ್ಸ್ ಎಲ್ಲ ಚೇಂಜ್ ಆಯಿತು, ಟೆಸ್ಟ್ ಕೊಡೋಕ್ಕೆ ಶುರು ಮಾಡಿದ್ರು. ಒಂದೊಂದು ಸಾರಿ ಎಕ್ಸಾಮೇ ಕೊಡ್ತಾರೆ, ಕಠಿಣವಾಗೇ ಇರುತ್ತೆ. ಆದರೂ ಅದನ್ನೆಲ್ಲ ಹೇಗೆ ಎದೆಗುಂದದೆ ನಿಭಾಯಿಸಬೇಕು ಅನ್ನೋದಕ್ಕೆ ಒಂದು ಪುಟ್ಟ ಕಥೆಯನ್ನು ಹೇಳ್ತೀನಿ. ಸಂಸ್ಕೃತ ಭಾಷೆಯಲ್ಲಿ ಒಂದು ಪ್ರಸಿದ್ಧವಾದಂಥ ವ್ಯಾಕರಣ ಗ್ರಂಥ ಇದೆ.
ಪಾಣಿನಿಯ ಶಬ್ದ ರೂಪಾವಳಿ ಅಂತ ಹೆಸರು ಅದಕ್ಕೆ. ಆ ಗ್ರಂಥವನ್ನು ಬರೆದಿರೋಂಥ ಒಬ್ಬ ವ್ಯಕ್ತಿಯ ಹೆಸರು ಪಾಣಿನಿ ಅಂತ. ಪಾಣಿನಿ ಗುರುಕುಲಕ್ಕೆ ಸೇರಿಕೊಂಡಾಗ ತುಂಬ ದಡ್ಡ, ಎಷ್ಟು ವಿಧವಾದ ಸಹಾಯ ಮಾಡಿದ್ರು ಗುರುಗಳು ಅವನಿಗೆ ಯಾವ ವಿದ್ಯೆಯಲ್ಲೂ ಪರಿಣತ ಆಗೋದಕ್ಕೆ ಸಾಧ್ಯನೇ ಆಗೋದಿಲ್ಲ. ಏನೆಲ್ಲ ಪ್ರಯತ್ನ ಮಾಡ್ತಾನೆ, ಆದರೂ ತಲೆಗೆ ಒಂದಕ್ಷರನೂ ಹೋಗಲ್ಲ. ಬಹಳಷ್ಟು ವರ್ಷಗಳು ಹೀಗೆ ಆಗುತ್ತೆ. ಗುರುಗಳಿಗೆ ಕೋಪ ಬಂದು ಬೈದು ಕಳಿಸಿಬಿಡ್ತಾರೆ, ಹೊರಟೋಗು ನೀನು ಆಶ್ರಮದಿಂದ ಇರಬೇಡ ಅಂತ. ಹೀಗೆ ದುಃಖಿತನಾಗಿ ಬರ್ತಾ ಇರ್ತಾನೆ, ನನಗೆ ವಿದ್ಯೆ ಹತ್ತಲಿಲ್ವಲ್ಲ ಅಂತ. ಬರ್ತಾ ಇರಬೇಕಾದ್ರೆ ಬಾಯಾರಿಕೆ ಆಗುತ್ತೆ. ಹಾಗೆ ಬಾಯಾರಿಕೆ ಆದಾಗ ಒಂದು ಕಡೆ ಒಂದು ಬಾವಿ ಸಿಗುತ್ತೆ. ಬಾವಿ ಹತ್ತಿರ ಹೆಣ್ಣುಮಕ್ಕಳು ನೀರು ಸೇರ್ತಿರ್ತಾರೆ. ಅವ್ರ ಹತ್ತಿರ ಹೋಗಿ ಸ್ವಲ್ಪ ಕುಡಿಯೋ ನೀರು ಕೇಳ್ತಾನೆ. ಅವರು ಕುಡಿಯೋದಕ್ಕೆ ಬಿಂದಿಗೆಯಿಂದ ನೀರು ಸೇದಿ ಅವನಿಗೆ ಕೊಟ್ಟು ಆ ಬಿಂದಿಗೆನ ಅಲ್ಲಿ ಕಲ್ಲು ಮೇಲೆ ಇಡ್ತಾರೆ. ಅಲ್ಲಿ ನೀರು ಕುಡಿದ ಮೇಲೆ ಆ ಒಂದು ವಿಶೇಷವನ್ನು ನೋಡ್ತಾನೆ. ಆ ಕಲ್ಲು ಏನಾಗಿರುತ್ತೆ, ಆ ಎಲ್ಲರೂ ನೀರು ಸೇದಿ ಸೇದಿ ಬಿಂದಿಗೆ ಇಟ್ಟು ಕಲ್ಲು ಹಳ್ಳ ಆಗಿರುತ್ತೆ. ಬಿಂದಿಗೆ ಕೆಳಭಾಗ ಅಲ್ಲಿ ಕೂತ್ಕೊಳ್ಳೋಕ್ಕೆ ಹೇಗೆ ಬೇಕೋ ಹಾಗೆ ಶೇಪ್ ಫಾರ್ಮ್ ಆಗಿರುತ್ತೆ. ಅದು ನೋಡಿ ಅವನಿಗೆ ಆಶ್ಚರ್ಯ ಆಗುತ್ತೆ. ಅರೆ, ಇಂತಹ ಗಟ್ಟಿ ಕಠಿಣವಾಗಿರೋ ಕಲ್ಲು ಕೂಡ ಸವದಿದೆ, ಇದು ಕೂಡ ಕರಗಿದೆ ಅಂತಂದರೆ ನಾನು ಯಾಕೆ ವಿದ್ಯಾವಂತ ಆಗಬಾರ್ದು ಅಂತ ನಿರ್ಧಾರ ಮಾಡಿ ಮತ್ತೆ ವಾಪಸ್ಸು ಹೋಗ್ತಾನೆ. ಮತ್ತೆ ವಾಪಸ್ಸು ಹೋಗಿ ಗುರುಕುಲದಲ್ಲಿ ಶ್ರದ್ಧೆಯಿಂದ ಅಭ್ಯಾಸ ಮಾಡ್ತಾನೆ. ಶ್ರದ್ಧೆಯಿಂದ ಅಭ್ಯಾಸ ಮಾಡಿ 64 ವಿದ್ಯೆಗಳಲ್ಲೂ ಪಾರಂಗತನಾಗ್ತಾನಂತೆ. ನಂತರ ಅವನೇ ಪಾಣಿನಿಯ ಶಬ್ದ ರೂಪಾವಳಿ ಅಂತ ಸಂಸ್ಕೃತದಲ್ಲಿ ಒಂದು ವ್ಯಾಕರಣ ಗ್ರಂಥವನ್ನು ಬರೀತಾನೆ. ವ್ಯಾಕರಣ ಅಂದರೆ ಕಬ್ಬಿಣದ ಕಡಲೆ ಅಂತ ಹೇಳ್ತೀವಿ, ಅಂಥದ್ರಲ್ಲಿ ದಡ್ಡನಾಗಿಂಥದ್ದವನು ಬುದ್ಧಿವಂತನಾಗಿ ವ್ಯಾಕರಣ ಗ್ರಂಥವನ್ನು ಬರೆಯಲಿಕ್ಕೆ ಸಾಧ್ಯ ಆಗುತ್ತೆ. ಏನಕ್ಕೆ? ಇದು ಗುರುವಿನ ಕೃಪಾ ಕಟಾಕ್ಷ. ಗುರು ಹೇಗಿರ್ತಾನಂದರೆ ಒಬ್ಬ ಶಿಷ್ಯನಲ್ಲಿ ಯಾವಾಗಲೂ ಆತ್ಮವಿಶ್ವಾಸ, ದೃಢ ನಿಶ್ಚಯ ಇವನ್ನೆಲ್ಲ ತುಂಬ್ತಾ ಇರ್ತಾನೆ. ಅದಕ್ಕೋಸ್ಕರ ಪರೀಕ್ಷೆಗಳನ್ನು ಕೊಡ್ತಾನೆ. ಅದಕ್ಕೆ ನಿನ್ನಲ್ಲಿ ಎಷ್ಟು ಶ್ರದ್ಧೆ ಇದೆ, ಒಂದು ಕಮಿಟ್ಮೆಂಟ್ ಇದೆ ಚೆಕ್ ಮಾಡಬೇಕಂತಲೇ ಆಶ್ರಮದಿಂದ ಕಳಿಸಿರ್ತಾರೆ. ಹೊರಟೋಗು ಅಂದರೆ ಹೊರಟೋಗ್ತಾನ, ಮತ್ತೆ ಬರ್ತಾನ ಇಲ್ವಾ ಅಂತ. ಅವನಲ್ಲಿ ಶ್ರದ್ಧೆ ಇದ್ದರೆ ಮತ್ತೆ ಬಂದೇ ಬರ್ತಾನೆ ಅಂತ. ಆ ಒಂದು ಪರೀಕ್ಷೆಯಲ್ಲಿ ತೇರ್ಗಡೆ ಆಗಿದ್ದಕ್ಕೆ ಗುರುಗಳಿಗೆ ಆನಂದವಾಗಿ ಮತ್ತೆ ಅವನಿಗೆ ಶಿಷ್ಯನಾಗಿ ಸ್ವೀಕರಿಸಿ ಅವನಿಗೆ ವಿದ್ಯಾಭ್ಯಾಸದಲ್ಲಿ ಸಹಾಯ ಮಾಡ್ತಾರಂತೆ. ಹಾಗೆ ಪ್ರತಿಯೊಬ್ಬ ಗುರುಗಳು ಎಂತಹ ಮಹಾನ್ವಿತರು ಅಂತಂದರೆ, ಗುರುಗಳ ಮಹಿಮೆ ಬಗ್ಗೆ ಹೇಳಕ್ಕೆ ಹೋದರೆ ಪದಗಳೇ ಸಾಲದು. ಅದಕ್ಕೆ ಪುರಂದರದಾಸರು ಕೂಡ ಹೇಳ್ತಾರೆ, ಗುರುವಿನ ಗುಲಾಮನಾಗುವ ತನಕ ದೊರೆಯದಣ್ಣ ಮುಕುತಿ ಅಂತ. ನಮಗೆ ಸದಾ ಯಾರಾದರೂ ಗುರುಗಳ ಅವಶ್ಯಕತೆ ಇದ್ದೇ ಇದೆಯಾ? ಗುರುಗಳು ಬೇಕೇ ಬೇಕಾ? ಒಂದು ಹಂತದವರೆಗೆ ಗುರುಗಳ ಅವಶ್ಯಕತೆ ಇರುತ್ತೆ. ಅದಕ್ಕೆ ಇನ್ನೂ ಒಂದು ಮಾತನ್ನು ನಾವು ನೆನೆಸ್ಕೋಬೋದು. ಎಲ್ಲಿವರೆಗೆ? ಈಗ ನೋಡಿ, ಫಾರ್ ಎಕ್ಸಾಂಪಲ್, ಈಗ ನಾವು ಪ್ರಾಪಂಚಿಕತೆಯಲ್ಲಿ ನೋಡಿದ್ರೆ ಚಿಕ್ಕ ಮಕ್ಳಿಗೆ ಸ್ಕೂಲಿಗೆ ಸೇರಿಸ್ತೀವಿ, ಅಲ್ಲಿಂದ ಟೀಚರ್ಸ್ ಇರ್ತಾರೆ, ಅಲ್ಲಿ ಹೈಸ್ಕೂಲು, ಕಾಲೇಜು, ಡಿಗ್ರಿವರೆಗೂ ಇರ್ತಾರೆ. ಆಮೇಲೆ ನೀವು ಯಾವುದೇ ಪ್ರೊಫೆಷ್ನಲ್ ಕೋರ್ಸಿಗೆ ಹೋದ್ರೂ ಅಲ್ಲಿ ಜಸ್ಟ್ ಪಾಠ ಮಾಡ್ತಾರೆ, ಹೊರಟೋಗ್ತಾರೆ, ಏನೂ ಹೆಲ್ಪ್ ಮಾಡಲ್ಲ ಅವ್ರಿಗೆ. ಅವರೇ ಸ್ವಂತ ಓದಿ ಪ್ರಾಜೆಕ್ಟ್ಸ್ ಮಾಡಿ ಎಲ್ಲ ಮಾಡಬೇಕಂತ. ಅಂದರೆ ಅವರೇ ಸ್ವಂತ ರೆಡಿ ಆಗಬೇಕು. ಅಲ್ಲಿವರೆಗಷ್ಟೇ ಗುರುವಿನ ಸಹಾಯ ಸಿಕ್ಕೋದು. ಈ MBA ಮಾಡೋರಿಗೆ, CA ಮಾಡೋರಿಗೆ, ಅವ್ರಿಗೆಲ್ಲರಿಗೂ ಅಷ್ಟೇ. ಅಲ್ಲಿವರೆಗೂ ಏನಿತ್ತು, ಗುರುಗಳು ಟೆಸ್ಟು ಎಕ್ಸಾಮ್ ಕೊಟ್ಟು ಅವ್ರಿಗೆ ಏನೇನೋ ರೀತಿಯ ಪರೀಕ್ಷೆಗಳು ಕೊಟ್ಟು ಎಲ್ಲ ರೀತಿ ಅವ್ರಿಗೆಲ್ಲ ಯಾರು ದಡ್ರಿದ್ದಾರೆ ಅವ್ರಿಗೆ ಸ್ಪೆಷಲ್ ಕೋಚಿಂಗ್ ಕೊಟ್ಟು ಎಲ್ಲ ಸಹಾಯ ಮಾಡಿರ್ತಾರೆ. ಆದರೆ ಒಂದು ಹಂತದವರೆಗೆ ಮಾತ್ರ ಇದು ಸಾಧ್ಯ. ಹಾಗೆ ನಮಗೂ ಅಷ್ಟೇ ಜೀವನದಲ್ಲಿ ಒಂದು ಹಂತದವರೆಗೆ ಗುರುವಿನ ಅವಶ್ಯಕತೆ ಇರುತ್ತೆ. ಆ ನಂತರ ಯಾರು ನಮ್ಮ ಜೀವನ ಜೊತೆಯಲ್ಲಿ ಪೂರ್ತಿಯಾಗಿರೋ ಗುರು ಅಂತಂದರೆ ನಮ್ಮ ಶ್ವಾಸ. ಅದಕ್ಕೆ ಪತ್ರಿಜಿಯವರು ನಿಮ್ಮ ಜೊತೆಗೆ ಯಾವಾಗಲೂ ಒಬ್ಬರು ಗುರುಗಳಿರಲಿ ಅಂತ ನಮ್ಮ ಶ್ವಾಸ ನಮಗೆ ಹೇಳಿಬಿಟ್ಟಿದ್ದಾರೆ. ಆ ಶ್ವಾಸವೇ ನಮ್ಮ ಗುರು, ಅದನ್ನೇ ನಾವು ಗಮನಿಸಬೇಕು. ಗುರುವಿನ ಗುಲಾಮ ಅಂದರೆ ಶ್ವಾಸದ ಗುಲಾಮ, ಅಂದರೆ ಆ ಶ್ವಾಸವನ್ನು ಗಮನಿಸುವಂಥದ್ದು.
ಯಾವಾಗಲೂ ನಾವು ಶ್ವಾಸವನ್ನೇ ಗಮನಿಸ್ತಾ ಇದ್ದರೆ ಏನಾಗುತ್ತೆ? ನಾವು ಭೂತಕಾಲಕ್ಕೂ ಹೋಗಲ್ಲ, ಭವಿಷ್ಯತ್ತಿಗೂ ಹೋಗಲ್ಲ. ಈ ಕ್ಷಣದಲ್ಲಿ ಇರ್ತೀವಿ, ವರ್ತಮಾನದಲ್ಲಿ ಇರ್ತೇವೆ. ವರ್ತಮಾನ ಅಂತನ್ನೋದು ಬಂಗಾರದ ಕ್ಷಣ ಅಂತ ಹೇಳ್ತಾರೆ. ಭೂತಕಾಲಕ್ಕೆ ಹೋದರೆ ಏನಿರುತ್ತೆ? ಬರೀ ದುಃಖ, ಬರೀ ನೋವು, ಸಂಕಟ, ಕಹಿ ನೆನಪುಗಳು. ಸಿಹಿ ನೆನಪುಗಳು ಅಲ್ಲೊಂದು ಇಲ್ಲೊಂದು ಇರ್ಬೋದು, ಆದರೆ ಅವ್ರ ನೆನಪಿಗೆ ಬರೋಲ್ಲ. ನೆನಪಿಗೆ ಬರೋದೇ ಕಹಿ ನೆನಪುಗಳು. ಭವಿಷ್ಯತ್ ಕಾಲಕ್ಕೆ ಹೋದರೆ ಬರೀ ಭಯ, ಏನಿರುತ್ತೋ, ಹೇಗಾಗುತ್ತೋ, ಮುಂದೆ ಏನೋ ಹೇಗೋ. ಅದಕ್ಕೆ ಹೇಳ್ತಾರೆ ಎಕ್ಹಾರ್ಟ್ ಟೋಲ್ ಅವರು, ಈ ಕಾಲಾತೀತರಾಗಬೇಕು ನೀವೆಲ್ಲರೂ ದೇವರು ಅಂತ ಅಂದಮೇಲೆ ಕಾಲಾತೀತರಾಗೋದು ಹೇಗೆ? ಕಾಲಕ್ಕೆ ಅತೀತವಾದ ಸ್ಥಿತಿ ಯಾವುದಪ್ಪ ಅಂದರೆ ಈ ಕ್ಷಣ. ಭೂತಕಾಲವೂ ಇಲ್ಲ, ಭವಿಷ್ಯತ್ ಕಾಲವೂ ಇಲ್ಲ, ವರ್ತಮಾನದಲ್ಲಿ ಇದ್ದುಬಿಡಿ. ಈ ಪ್ರೆಸೆಂಟ್ ಇಲ್ಲಿ ಇರೋದೇ ಅದ್ಭುತವಾದ ಕ್ಷಣ. ಇಲ್ಲಿ ನೋವೂ ಇಲ್ಲ, ಭಯನೂ ಇಲ್ಲ, ದುಃಖನೂ ಇಲ್ಲ, ಬರೀ ಸಂತೋಷ. ಆ ರೀತಿ ಇರಬೇಕಂದ್ರೆ ನಾವು ಗುರುಗಳ ಜೊತೆನೇ ಇರಬೇಕು. ಆ ಗುರು ಯಾರಪ್ಪ ಅಂದರೆ ನಮ್ಮ ಶ್ವಾಸ ಅಂತ. ಆದ್ದರಿಂದ ಗುರುವನ್ನು ಆಶ್ರಯಿಸಿ ಗುರುಮುಖೇನ ಆತ್ಮಜ್ಞಾನವನ್ನು ಪಡಿಬೇಕು. ಪಡೆದ ನಂತರ ನಾವು ಸ್ವಂತ ಸಾಧನೆಯನ್ನು ಮುಂದುವರಿಸಬೇಕಾಗತ್ತೆ. ಆತ್ಮಜ್ಞಾನ ಆಯಿತು, ಬರೀ ಅದಕ್ಕೆ ಗುರುಗಳ ಅಂತಂದರೆ ಹಾಗೇನಿಲ್ಲ. ಗುರುಗಳು ಅಂತ ಅಂದಾಗ ಶಂಕರಾಚಾರ್ಯರ ಬಗ್ಗೆ ಹೇಳಬೇಕಾಗತ್ತೆ. ಶಂಕರಾಚಾರ್ಯನ ಯಾರೋ ಕೇಳ್ತಾರೆ, ನೀವು ಯಾರು ನಿಮ್ಮ ಗುರುಗಳು ಅಂತಂದಾಗ ಅವ್ರು ಹೇಳ್ತಾರಂತೆ, ನನಗೆ ಒಬ್ಬರಲ್ಲ, ಇಬ್ಬರಲ್ಲ, 24 ಜನ ಗುರುಗಳಿದ್ದಾರೆ ಅಂತ. 24 ಜನ ಗುರುಗಳ ಅಂತ? ಹೌದು. ಅಂದರೆ ಅವ್ರು ಹೇಗೆ ಗುರುಗಳನ್ನ ಸ್ವೀಕರಿಸಿದ್ರು? ಯಾರನ್ನು ಯಾವಾಗ ಎಲ್ಲಿ ನೋಡಿದ್ರು ಅವರಿಂದ ನಾನೇನು ಕಲಿಬೇಕು. ಫಾರ್ ಎಕ್ಸಾಂಪಲ್, ಈಗ ಭೂತಾಯಿಯನ್ನು ನೋಡಿದಾಗ ಆಕೆಯಲ್ಲಿರುವ ತಾಳ್ಮೆ, ಸಹನೆ, ಇದು ನನಗೆ ಬರಲಿ. ಗಾಳಿ ಏನು ಮಾಡುತ್ತೆ? ಎಲ್ಲರನ್ನೂ ತಾಕಿಸ್ಕೊಂಡು ಹೋಗುತ್ತೆ, ಆದರೆ ಯಾರಿಗೂ ಅಂಟೋದಿಲ್ಲ ಅಲ್ವಾ? ಹಾಗೆ ಗಾಳಿಯ ಹಾಗಿರಬೇಕು, ಯಾರಿಗೂ ಅಂಟಿಯೂ ಅಂಟದ ಹಾಗೆ. ಭೂಮಿಯ ಹಾಗೆ ಸಹಿಷ್ಣುತೆಯಿಂದಿರಬೇಕು. ನೀರು ಹೇಗಿರುತ್ತೆ? ನೀರು ಎಲ್ಲವನ್ನೂ ಶುದ್ಧ ಮಾಡುತ್ತೆ, ಆದರೆ ಅದು ಗಲೀಜಾಗಲ್ಲ. ಅದು ಯಾವಾಗಲೂ ಶುದ್ಧವಾಗಿರುತ್ತೆ. ಮತ್ತು ಯಾವುದೇ ಒಂದು ಪಾತ್ರೆಯೊಳಗೆ ಎಲ್ಲೇ ಹೋದರೂ ಅದರ ಆಕಾರಕ್ಕೆ ಅದು ಬಂದ್ಬಿಡುತ್ತೆ. ಒಂದು ಬಾಟಲ್ ತೊಗೊಳ್ಳಿ, ಪಾತ್ರೆ ತೊಗೊಳ್ಳಿ, ಅಂದರೆ ನೀರಿನ ಹಾಗೆ ಹೊಂದಿಕೊಂಡು ಹೋಗೋ ಗುಣ ಇರಬೇಕು. ಎಲ್ಲಿ ಹೋದರೂ ಹೊಂದ್ಕೊಂಡು ಹೋಗ್ತಾ ಇರಬೇಕು. ನನ್ನದೇ. ನಮ್ಮಲ್ಲಿ ಕೆಲವರು ಇರ್ತಾರೆ, ನಾವು ಮೆಡಿಟೇಟರ್ಸ್ ಅಂದ್ಬಿಟ್ಟು ನಾವು ಹೀಗಿರಬೇಕು, ಹಾಗಿರಬೇಕು. ಹಾಗೇನಿಲ್ಲ, ನಾವು ಸಹಜವಾಗಿರಬೇಕು. ಎಷ್ಟು ಸಹಜವಾಗಿ ಇರ್ತೀವೋ ಪ್ರಾಪಂಚಿಕದಲ್ಲಿ, ಆಗ ಬಹಳಷ್ಟು ಜನ ನಮ್ಮ ಜೊತೆಗೆ ಅಟ್ರ್ಯಾಕ್ಟಾಗಿ ಬರ್ತಾರೆ ಧ್ಯಾನ ಕಲಿಯೋಕ್ಕೆ. ನಾವು ಭಿನ್ನವಾಗಿ ನಿಂತ್ಕೊಂಡ್ರೆ ಅವರು ಏನೋ ಡಿಫ್ರೆಂಟ್ ಇದ್ದಾರಪ್ಪ, ಇವರು ಮಾತಾಡೋದೇ ಡಿಫ್ರೆಂಟ್ ಸ್ಟೈಲು, ಸೊ ಧ್ಯಾನ ಮಾಡಿದ್ರೆ ನಾವು ಇದನ್ನೆಲ್ಲ ಬಿಡಬೇಕು, ಹಾಗಿರಬೇಕಾಗತ್ತಾ ಅಂತ ಒಂದು ಸರಿಯಲ್ಲದ ಸಂದೇಶ ಬರುತ್ತೆ ಅಂತ ನನ್ನ ಅಭಿಪ್ರಾಯ. ಸೊ ಅದಕ್ಕೆ ನಾನು ಎಲ್ಲಿ ಹೋದ್ರೂ ಆ ಸಂದರ್ಭದಲ್ಲಿ ಹೇಗಿರಬೇಕು ಅವ್ರ ಜೊತೆ ಹಾಗಿರ್ತೇನೆ. ಕುಟುಂಬದವ್ರ ಜೊತೆ ಕುಟುಂಬದವ್ರ ಥರ, ಫ್ರೆಂಡ್ಸ್ ಜೊತೆ ಫ್ರೆಂಡ್ಸ್ ಥರ. ಅಲ್ಲೆಲ್ಲೂ ನಾನು ಮೆಡಿಟೇಷನ್ ಮಾಡ್ತೀನಿ, ನಾನು ಮೆಡಿಟೇಟರು, ನಾನು ಸ್ಪೀಕರು, ನಾನು ಅದು ಇದು, ನಾವು ವೆಜಿಟೇರಿಯನಿಸಮು ಯಾವುದ್ರ ಬಗ್ಗೆನೂ ನಾವು ಹೇಳಲ್ಲ. ಧ್ಯಾನ ಮಾಡಿ ಅಂತ ಮಾತ್ರ ಹೇಳ್ತೀವಿ ಅಷ್ಟೆ. ಹೀಗೆ ಕಬೀರರು ಗುರುಗಳ ಬಗ್ಗೆ ಬಹಳಷ್ಟು ದೋಹೆಗಳನ್ನು ಬರೆದಿದ್ದಾರೆ. ಇಲ್ಲಿ ನಾವೇನು ತಿಳ್ಕೊಬೇಕಂದ್ರೆ, ಗುರುಗಳ ಗುರು ಯಾರು ಅಲ್ವಾ? ಗುರು ಅಂತ ಅಂದಮೇಲೆ ಅದ್ರ ಬಗ್ಗೆ ಸ್ವಲ್ಪ ಆಳವಾಗಿ ಹೋಗ್ಬಿಡೋಣ. ಗುರುಗಳ ಗುರು ಯಾರಪ್ಪ ಅಂತಂದರೆ ಅದನ್ನು ಅರಿವು ಅಂತ ಹೇಳ್ಬೋದು. ಆ ಅರಿವು ಅಂದರೆ ಎಚ್ಚರ, ಪ್ರಜ್ಞೆ. ಅದಕ್ಕೆ ಹೇಳ್ತಾರೆ ಯಾವಾಗಲೂ ಅವೇರ್ನೆಸ್ಸಲ್ಲಿರಿ, ಕಾನ್ಷಿಯಸ್ಸಲ್ಲಿರಿ, ಪ್ರೆಸೆಂಟಲ್ಲಿರಿ ಅಂತ ಹೇಳ್ತೀವಲ್ಲ, ಅದೇ ಅರಿವು. ಆ ಅರಿವಿನಲ್ಲಿ ಇರೋದನ್ನೇ ನಮಗೆ ಪತ್ರಿಜಿಯವರು ಬಹಳಷ್ಟು ವಿಚಾರಗಳಿಂದ ತಿಳಿಸ್ಕೊಟ್ಟಿದ್ದಾರೆ. ಆ ದಾರಿಯಲ್ಲಿ ಸಾಕ್ತಾ ಆ ಗುರು ಮಹಿಮೆಯನ್ನು ನೆನಪಿಸಿಕೊಳ್ಳೋದಕ್ಕೆ ನಮಗೆ ಒಂದು ಅವಕಾಶ ಮಾಡಿಕೊಟ್ಟಂಥ ಕಬೀರರಿಗೆ ಧನ್ಯವಾದಗಳನ್ನ ಹೇಳೋಣ.
ಕಬೀರರ ದೋಹೆಯಲ್ಲಿ ನಾವು ಇನ್ನೂ ಒಂದು ವಿಷಯನ ಅರ್ಥ ಮಾಡ್ಕೋಬೇಕು. ಗುರು ಮಹಿಮೆಯ ಗರಿಮೆಯನು ಜನರೇನ ಬಲ್ಲರು, ಹರಿಮುನಿದರೆ ಗುರು ಪೊರೆಯುವನೇ, ಗುರು ಮುನಿದರೆ ಗತಿಯಾರು ಕಬೀರ ಅಂತ ಹಾಡಿದಾರಲ್ಲ, ಇಲ್ಲಿ 2ನೇ ಸಾಲಿದೆ ನೋಡಿ, ಅದ್ಭುತವಾದಂಥ ಅರ್ಥ ಇದೆ. ಗುರು ಮುನಿದರೆ ಪೊರೆಯುವನು ಯಾರು ಅಂತ. ಇದಕ್ಕೆ ಒಂದು ಮಾತು ಹೇಳ್ತಾರೆ, ಗುರುವಿನ ಅವಕೃಪೆಗೆ ಯಾವಾಗಲೂ ತುತ್ತಾಗಬಾರ್ದಂತೆ. ಗುರುವಿನ ಅವಕೃಪೆಗೆ ಯಾರು ತುತ್ತಾಗ್ತಾರೆ ಅವ್ರನ್ನ ದೇವರು ಕ್ಷಮಿಸೋದಿಲ್ಲ, ದೇವಲೋಕಕ್ಕೂ ಸೇರಿಸೋದಿಲ್ಲ. ಗುರುಗಳು ಅಂತಂದರೆ ಅಷ್ಟು ಮಹತ್ತರವಾದ ಸ್ಥಾನ. ದೇವರಿಗೆ ನಮಿಸ್ದೇ ಇದ್ರೂ, ದೇವರಿಗೆ ನಾವು ಪೂಜೆ ಮಾಡದೇ ಇದ್ರೂ ಜೀವಿಸ್ಬೋದು. ಆದರೆ ಗುರುವಿನ ಕೃಪಾ ಕಟಾಕ್ಷ, ಕೃಪೆ, ದಯೆ ಇಲ್ಲದಿದ್ದರೆ ಆಗೋದಿಲ್ಲ ಅಂತ ಹೇಳ್ತಾರೆ ವೇದಾಂತದಲ್ಲಿ. ಈ ಒಂದು ಸಾರವನ್ನು ನಾವು ಅರ್ಥ ಮಾಡ್ಕೊಳ್ತಾ ಈ ದಿನದ ಸಂಚಿಕೆಯನ್ನು ಇಲ್ಲಿಗೆ ಮುಗಿಸೋಣ. ಧನ್ಯವಾದಗಳು. PMC ಕನ್ನಡ ಚಾನೆಲ್ ಅನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಮಾಡಿಸಿ. ಎಲ್ಲರಿಗೂ ಧನ್ಯವಾದಗಳು.